ಮತ್ತೊಂದು ಕಾಲ್ ತಗೋತೀನಿ ಬಸವರಾಜ್ ಸರ್. ಕುಮಾರ್ ಅಂತ ಗದಗಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಕುಮಾರ್ ಅವರೇ. ನಮಸ್ಕಾರ ಸರ್. ಏನ್ ಹೇಳ್ತೀರಿ ಕುಮಾರ್ ಅವರೇ, ಸಿಎಂ ಸಿದ್ದರಾಮಯ್ಯ ಅವರ ಹೊಸ ದಾಖಲೆ ಬಗ್ಗೆ? ಏನ್ ಸರ್, ಏನ್ ಜಲ್ಲ ದಿವಾಳಿ ಎಬ್ಬಿಸಿಬಿಟ್ಟಿದ್ದಾರೆ ಸರ್. ಹ್ಮ್ ಹ್ಮ್ 10ರಲ್ಲಿ 1 ಕೊಡ್ತೀನಿ ಸರ್. 10 1 ಕೊಡ್ತೀರಾ? ಹೌದು ಹೌದು ಸರ್. ಅದನ್ನ ಯಾಕೆ ಕೊಡ್ತೀರಿ ಬಿಡ್ರಿ ಸರ್. ಹೌದು ಸರ್, ಹಾಗಾಯ್ತು. ಯಾಕಂದ್ರೆ ಸರ್ SCP ST ಹಣ ಎಲ್ಲ ತಿಂದಿದ್ದಾರೆ. ಈಗ ನಾವು ಒಬ್ಬರು ರೈತರು ಸರ್. ಅದಕ್ಕೆ ಈಗ ನಾವು ಯಾವ್ದಾರ ಆಫೀಸ್ಗೆ ಹೋದ್ರೆ SC ST ಜನಾಂಗ ಬರಬೇಡಕ್ಕೆ ಹೋಗ್ಬಿಡ್ರಿ, ದುಡ್ಡು ಇಲ್ಲ ಅಂತಾರೆ ಸರ್. ಎಲ್ಲ ಸಮಸ್ಯೆ ಅದಾವ್ರಿ ಸರ್. ಯಾಕಂದ್ರೆ ರೈತರೇ ನಾವು ಪೈಪ ತೊಗೊಳಕ್ ಹೋಗ್ಲಿ, ಏನೋ ಕುಂಟಿ ಕೂರ್ಗಿ ತೊಗೊಳಕ್ ಹೋಗ್ಲಿ ಸರ್. ಎಲ್ಲ ಸಮಸ್ಯೆ. ಓಕೆ ಓಕೆ ಕುಮಾರ್ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸಂಗಪ್ಪ ಅಂತ ಕರೆ ಮಾಡಿದ್ದಾರೆ ಅದೇ ಗದಗಿನಿಂದ. ಸಂಗಪ್ಪ ಅವರೇ ನಮಸ್ಕಾರ. ಸಂಗಪ್ಪ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಹೇಳಿ ಸರ್. ಹಾ ಹೇಳ್ಬೇಕು ಸರ್, ನೀವ್ ಹೇಳ್ಬೇಕು. ಗದಗಿಂದ ಸರ್. ಏನ್ ಅನ್ಸುತ್ತೆ ನಿಮ್ಗೆ ಸಿದ್ದರಾಮಯ್ಯ ಅವ್ರ ಈ ದಾಖಲೆ ಬಗ್ಗೆ? ಸಿದ್ದರಾಮಯ್ಯನವ್ರದ್ದು ಸಾಧನೆ ಏನಿಲ್ಲ ಸರ್, ಸುಮ್ಮನೆ. ಓಕೆ ಫೈನ್, ಥ್ಯಾಂಕ್ ಯು ಸಂಗಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಮೈಸೂರಿಂದ ಪ್ರಸಾದ್ ಅಂತ ಕರೆ ಮಾಡಿದ್ದಾರೆ. ಪ್ರಸಾದ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಸ್ ಸರ್, ಮೈಸೂರಿನವರು ಸಿದ್ದರಾಮಯ್ಯ ಅವರು ಊರಿನವರು ಕರೆ ಮಾಡಿದ್ದೀರಿ. ಸಿದ್ದರಾಮಯ್ಯ ಅವರ ಈ ದಾಖಲೆ ಬಗ್ಗೆ ಏನ್ ಹೇಳ್ತೀರಿ ನೀವು? ಏನ್ ದಾಖಲೆ ಸರ್, ಏನ್ ಅಂತ ಏನ್ ಮಾಡಿದ್ದಾರೆ ಅಂತ ಸರ್. ಎಲ್ಲಾ ಬೆಲೆ ಜಾಸ್ತಿ ಮಾಡಿ ಎಲ್ಲ ಜನಗಳು ತನ್ನ ಮೇಲೆ ಹಾಕ್ಬಿಟ್ಟು ಇವ್ರದೇನು ಸಾಧನೆ ಇಲ್ಲ ಸರ್. ಎಲ್ಲ ಬರೀ ಗಲಾಟೆಗಳು ಮಾಡಿಸೋದು, ಇದ್ ಮಾಡೋದು. ಇದ್ರಲ್ಲಿ ಕಾನೂನು ಸುವ್ಯವಸ್ಥೆನೆ ಹಾಳಾಗ್ಬಿಟ್ಟಿದೆ, ಕಾನೂನು ಅನ್ನೋದೇ ಇಲ್ಲ. ಎಲ್ಲ ಕರೆಂಟ್ ಬಿಲ್, ನೀರ್ ಬಿಲ್ ಎಲ್ಲ ಜಾಸ್ತಿ ಮಾಡ್ಬಿಟ್ಟು ರಾಜ್ಯನೇ ಹಾಳು ಮಾಡಿಕ್ಕವ್ರೆ. ಗನ್ ಎಲ್ಲ ತಗೊಂಡು ಶೂಟ್ ಮಾಡೋದು, ಇದೆಲ್ಲ ಕಾನೂನು ತಂದಿಟ್ಬಿಟ್ಟವ್ರೆ. ಫೈನ್ ಸರ್, ಥ್ಯಾಂಕ್ ಯು ಪ್ರಸಾದ್ ಅವರೇ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದಕ್ಕೆ. ಸೊ ಸಿಎಂ ಸಿದ್ದರಾಮಯ್ಯ ಅವರ ಈ ದಾಖಲೆಯ ವಿಚಾರವಾಗಿ ಯಾವ ರೀತಿ ಅಭಿಪ್ರಾಯಗಳು ಬರ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಯಾರು ಎಷ್ಟು ದಿನ ಅಧಿಕಾರದಲ್ಲಿ ಇದ್ರೂ ಲಾಂಗೆಸ್ಟ್ ಸರ್ವಿಂಗ್ ಸಿಎಂ ಮತ್ತೊಂದು ಮಗದೊಂದು ಎಲ್ಲ ಓಕೆ, ಆದ್ರೆ ಎಷ್ಟು ಜನರಿಗೆ ಹಿತ ಬಯಸುವಂತಹ ಕೆಲಸ ಮಾಡಿದ್ರು, ಎಷ್ಟು ಅಭಿವೃದ್ಧಿ ಆಯಿತು ಅನ್ನೋದು ಕೂಡ ಇಲ್ಲಿ ಮುಖ್ಯ. ಮತ್ತೊಂದು ಕಾಲ್ ತಗೋತೀನಿ ಬಸವರಾಜ್ ಸರ್. ಕುಮಾರ್ ಅಂತ ಗದಗಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಕುಮಾರ್ ಅವರೇ. ನಮಸ್ಕಾರ ಸರ್. ಏನ್ ಹೇಳ್ತೀರಿ ಕುಮಾರ್ ಅವರೇ, ಸಿಎಂ ಸಿದ್ದರಾಮಯ್ಯ ಅವರ ಹೊಸ ದಾಖಲೆ ಬಗ್ಗೆ? ಏನ್ ಸರ್, ಏನ್ ಜಲ್ಲ ದಿವಾಳಿ ಎಬ್ಬಿಸಿಬಿಟ್ಟಿದ್ದಾರೆ ಸರ್. 10ರಲ್ಲಿ 1 ಕೊಡ್ತೀನಿ ಸರ್. 10 1 ಕೊಡ್ತೀರಾ? ಹೌದು ಹೌದು ಸರ್. ಅದನ್ನ ಯಾಕೆ ಕೊಡ್ತೀರಿ ಬಿಡ್ರಿ ಸರ್. ಹೌದು ಸರ್, ಹಾಗಾಯ್ತು. ಯಾಕಂದ್ರೆ ಸರ್ SCP ST ಹಣ ಎಲ್ಲ ತಿಂದಿದ್ದಾರೆ. ಈಗ ನಾವು ಒಬ್ಬರು ರೈತರು ಸರ್. ಅದಕ್ಕೆ ಈಗ ನಾವು ಯಾವ್ದಾರ ಆಫೀಸ್ಗೆ ಹೋದ್ರೆ SC ST ಜನಾಂಗ ಬರಬೇಡಕ್ಕೆ ಹೋಗ್ಬಿಡ್ರಿ, ದುಡ್ಡು ಇಲ್ಲ ಅಂತಾರೆ ಸರ್. ಎಲ್ಲ ಸಮಸ್ಯೆ ಅದಾವ್ರಿ ಸರ್. ಯಾಕಂದ್ರೆ ರೈತರೇ ನಾವು ಪೈಪ ತೊಗೊಳಕ್ ಹೋಗ್ಲಿ, ಏನೋ ಕುಂಟಿ ಕೂರ್ಗಿ ತೊಗೊಳಕ್ ಹೋಗ್ಲಿ ಸರ್. ಎಲ್ಲ ಸಮಸ್ಯೆ. ಓಕೆ ಓಕೆ ಕುಮಾರ್ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸಂಗಪ್ಪ ಅಂತ ಕರೆ ಮಾಡಿದ್ದಾರೆ ಅದೇ ಗದಗಿನಿಂದ. ಸಂಗಪ್ಪ ಅವರೇ ನಮಸ್ಕಾರ. ಸಂಗಪ್ಪ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಹೇಳಿ ಸರ್. ಹಾ ಹೇಳ್ಬೇಕು ಸರ್, ನೀವ್ ಹೇಳ್ಬೇಕು. ಗದಗಿಂದ ಸರ್. ಏನ್ ಅನ್ಸುತ್ತೆ ನಿಮ್ಗೆ ಸಿದ್ದರಾಮಯ್ಯ ಅವರ ಈ ದಾಖಲೆ ಬಗ್ಗೆ? ಸಿದ್ದರಾಮಯ್ಯನವ್ರದ್ದು ಸಾಧನೆ ಏನಿಲ್ಲ ಸರ್, ಸುಮ್ಮನೆ. ಓಕೆ ಫೈನ್, ಥ್ಯಾಂಕ್ ಯು ಸಂಗಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಮೈಸೂರಿಂದ ಪ್ರಸಾದ್ ಅಂತ ಕರೆ ಮಾಡಿದ್ದಾರೆ. ಪ್ರಸಾದ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಸ್ ಸರ್, ಮೈಸೂರಿನವರು ಸಿದ್ದರಾಮಯ್ಯ ಅವರು ಊರಿನವರು ಕರೆ ಮಾಡಿದ್ದೀರಿ. ಸಿದ್ದರಾಮಯ್ಯ ಅವರ ಈ ದಾಖಲೆ ಬಗ್ಗೆ ಏನ್ ಹೇಳ್ತೀರಿ ನೀವು? ಏನ್ ದಾಖಲೆ ಸರ್, ಏನ್ ಅಂತ ಏನ್ ಮಾಡಿದ್ದಾರೆ ಅಂತ ಸರ್. ಎಲ್ಲಾ ಬೆಲೆ ಜಾಸ್ತಿ ಮಾಡಿ ಎಲ್ಲ ಜನಗಳು ತನ್ನ ಮೇಲೆ ಹಾಕ್ಬಿಟ್ಟು ಇವ್ರದೇನು ಸಾಧನೆ ಇಲ್ಲ ಸರ್. ಎಲ್ಲ ಬರೀ ಗಲಾಟೆಗಳು ಮಾಡಿಸೋದು, ಇದ್ ಮಾಡೋದು. ಇದ್ರಲ್ಲಿ ಕಾನೂನು ಸುವ್ಯವಸ್ಥೆನೆ ಹಾಳಾಗ್ಬಿಟ್ಟಿದೆ, ಕಾನೂನು ಅನ್ನೋದೇ ಇಲ್ಲ. ಎಲ್ಲ ಕರೆಂಟ್ ಬಿಲ್, ನೀರ್ ಬಿಲ್ ಎಲ್ಲ ಜಾಸ್ತಿ ಮಾಡ್ಬಿಟ್ಟು ರಾಜ್ಯನೇ ಹಾಳು ಮಾಡಿಕ್ಕವ್ರೆ. ಗನ್ ಎಲ್ಲ ತಗೊಂಡು ಶೂಟ್ ಮಾಡೋದು, ಇದೆಲ್ಲ ಕಾನೂನು ತಂದಿಟ್ಬಿಟ್ಟವ್ರೆ. ಫೈನ್ ಸರ್, ಥ್ಯಾಂಕ್ ಯು ಪ್ರಸಾದ್ ಅವರೇ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದಕ್ಕೆ. ಸೊ ಸಿಎಂ ಸಿದ್ದರಾಮಯ್ಯ ಅವರ ಈ ದಾಖಲೆಯ ವಿಚಾರವಾಗಿ ಯಾವ ರೀತಿ ಅಭಿಪ್ರಾಯಗಳು ಬರ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಯಾರು ಎಷ್ಟು ದಿನ ಅಧಿಕಾರದಲ್ಲಿ ಇದ್ರೂ ಲಾಂಗೆಸ್ಟ್ ಸರ್ವಿಂಗ್ ಸಿಎಂ ಮತ್ತೊಂದು ಮಗದೊಂದು ಎಲ್ಲ ಓಕೆ, ಆದ್ರೆ ಎಷ್ಟು ಜನರಿಗೆ ಹಿತ ಬಯಸುವಂತಹ ಕೆಲಸ ಮಾಡಿದ್ರು, ಎಷ್ಟು ಅಭಿವೃದ್ಧಿ ಆಯಿತು ಅನ್ನೋದು ಕೂಡ ಇಲ್ಲಿ ಮುಖ್ಯ. ಮತ್ತೊಂದು ಕಾಲ್ ತಗೋತೀನಿ ಬಸವರಾಜ್ ಸರ್. ಕುಮಾರ್ ಅಂತ ಗದಗಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಕುಮಾರ್ ಅವರೇ. ನಮಸ್ಕಾರ ಸರ್. ಏನ್ ಹೇಳ್ತೀರಿ ಕುಮಾರ್ ಅವರೇ, ಸಿಎಂ ಸಿದ್ದರಾಮಯ್ಯ ಅವರ ಹೊಸ ದಾಖಲೆ ಬಗ್ಗೆ?
ಏನ್ ಸರ್ ಏನ್ ಎಲ್ಲ ದಿವಾಳಿ ಎಬ್ಬಿಸ್ಬಿಟ್ಟಿದ್ದಾರೆ ಸರ್. ಹ್ಮ್ ಹ್ಮ್ 10ರಲ್ಲಿ 1 ಕೊಡ್ತೀನಿ ಸರ್. 10 ಒಂದು ಕೊಡ್ತೀರಿ? ಹೌದು ಹೌದು ಸರ್. ಅದನ್ನ ಯಾಕೆ ಕೊಡ್ತೀರಿ ಬಿಡ್ರಿ ಸರ್. ಹೌದು ಸರ್, ಹಾಗಾಯ್ತು. ಯಾಕಂದ್ರೆ ಸರ್ SCP ST ಹಣ ಎಲ್ಲ ತಿಂದಿದ್ದಾರೆ. ಈಗ ನಾವು ಒಬ್ಬರು ರೈತರು ಸರ್. ಹ್ಮ್ ಅದಕ್ಕೆ ಈಗ ನಾವು ಯಾವ್ದಾರ ಆಫೀಸ್ಗೆ ಹೋದ್ರೆ SC ST ಜನಾಂಗ ಬರಬೇಡಕ್ಕೆ ಹೋಗ್ಬಿಡ್ರಿ, ದುಡ್ಡು ಇಲ್ಲ ಅಂತಾರೆ ಸರ್. ಎಲ್ಲ ಸಮಸ್ಯೆ ಅದಾವ್ರಿ ಸರ್. ಯಾಕಂದ್ರೆ ರೈತರೇ ನಾವಿಗೆ ಪೈಪ ತೊಗೊಳಕ್ ಹೋಗ್ಲಿ, ಏನೋ ಕುಂಟಿ ಕೂರ್ಗಿ ತೊಗೊಳಕ್ ಹೋಗ್ಲಿ ಸರ್. ಹ್ಮ್ ಎಲ್ಲ ಫೈನ್ ಸರ್. ಸಮಸ್ಯೆ. ಓಕೆ ಓಕೆ ಕುಮಾರ್ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸಂಗಪ್ಪ ಅಂತ ಕರೆ ಮಾಡಿದ್ದಾರೆ ಅದೇ ಗದಗ್ನಿಂದ. ಸಂಗಪ್ಪ ಅವರೇ ನಮಸ್ಕಾರ. ಸಂಗಪ್ಪ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಹೇಳಿ ಸರ್. ಹಾ ಹೇಳ್ಬೇಕು ಸರ್, ನೀವ್ ಹೇಳ್ಬೇಕು. ಗದಗ್ಲಿಂದ ಸರ್. ಏನ್ ಅನ್ಸುತ್ತೆ ನಿಮ್ಗೆ ಸಿದ್ದರಾಮಯ್ಯ ಅವ್ರ ಈ ದಾಖಲೆ ಬಗ್ಗೆ? ಸಿದ್ದರಾಮಯ್ಯನವ್ರದ್ದು ಸಾಧನೆ ಏನಿಲ್ಲ ಸರ್, ಸುಮ್ಮನೆ. ಓಕೆ ಫೈನ್, ಥ್ಯಾಂಕ್ ಯು ಸಂಗಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಮೈಸೂರಿಂದ ಪ್ರಸಾದ್ ಅಂತ ಕರೆ ಮಾಡಿದ್ದಾರೆ. ಪ್ರಸಾದ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಸ್ ಸರ್, ಮೈಸೂರಿನವರು ಸಿದ್ದರಾಮಯ್ಯ ಅವರು ಊರಿನವರು ಕರೆ ಮಾಡಿದ್ದೀರಿ. ಸಿದ್ದರಾಮಯ್ಯ ಅವರ ಈ ದಾಖಲೆ ಬಗ್ಗೆ ಏನ್ ಹೇಳ್ತೀರಿ ನೀವು? ಏನ್ ದಾಖಲೆ ಸರ್, ಏನ್ ಅಂತ ಏನ್ ಮಾಡಿದ್ದಾರೆ ಅಂತ ಸರ್. ಎಲ್ಲಾ ಬೆಲೆ ಜಾಸ್ತಿ ಮಾಡಿ ಎಲ್ಲಾ ಜನಗಳು ತಲೆ ಮೇಲೆ ಹಾಕ್ಬಿಟ್ಟು ಇವ್ರದೇನು ಸಾಧನೆ ಇಲ್ಲ ಸರ್. ಎಲ್ಲ ಬರೀ ಗಲಾಟೆಗಳು ಮಾಡಿಸೋದು, ಇದ್ ಮಾಡೋದು. ಇದ್ರಲ್ಲಿ ಕಾನೂನು ಸುವ್ಯವಸ್ಥೆನೆ ಹಾಳಾಗ್ಬಿಟ್ಟಿದೆ, ಕಾನೂನು ಅನ್ನೋದೇ ಇಲ್ಲ. ಎಲ್ಲ ಕರೆಂಟ್ ಬಿಲ್ ನೀರ್ ಬಿಲ್ ಎಲ್ಲ ಜಾಸ್ತಿ ಮಾಡ್ಬಿಟ್ಟು ರಾಜ್ಯನೇ ಹಾಳು ಮಾಡಿಕ್ಕವ್ರೆ. ಗನ್ ಎಲ್ಲ ತಗೊಂಡು ಶೂಟ್ ಮಾಡೋದು, ಇದೆಲ್ಲ ಕಾನೂನು ತಂದಿಟ್ಬಿಟ್ಟವ್ರೆ. ಫೈನ್ ಸರ್, ಥ್ಯಾಂಕ್ ಯು ಪ್ರಸಾದ್ ಅವರೇ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದಕ್ಕೆ. ಸೊ ಸಿಎಂ ಸಿದ್ದರಾಮಯ್ಯ ಅವರ ಈ ದಾಖಲೆಯ ವಿಚಾರವಾಗಿ ಯಾವ ರೀತಿ ಅಭಿಪ್ರಾಯಗಳು ಬರ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಯಾರು ಎಷ್ಟು ದಿನ ಅಧಿಕಾರದಲ್ಲಿ ಇದ್ರೂ ಲಾಂಗೆಸ್ಟ್ ಸರ್ವಿಂಗ್ ಸಿಎಂ ಮತ್ತೊಂದು ಮುಗಿದೊಂದು ಎಲ್ಲ ಓಕೆ, ಆದ್ರೆ ಎಷ್ಟು ಜನರಿಗೆ ಹಿತ ಬಯಸುವಂತಹ ಕೆಲಸ ಮಾಡಿದ್ರು, ಎಷ್ಟು ಅಭಿವೃದ್ಧಿ ಆಯಿತು ಅನ್ನೋದು ಕೂಡ ಇಲ್ಲಿ ಮುಖ್ಯ. ಮತ್ತೊಂದು ಕಾಲ್ ತಗೋತೀನಿ ಬಸವರಾಜ್ ಸರ್. ಕುಮಾರ್ ಅಂತ ಗದಗಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಕುಮಾರ್ ಅವರೇ. ನಮಸ್ಕಾರ ಸರ್. ಏನ್ ಹೇಳ್ತೀರಿ ಕುಮಾರ್ ಅವರೇ ಸಿಎಂ ಸಿದ್ದರಾಮಯ್ಯ ಅವರ ಹೊಸ ದಾಖಲೆ ಬಗ್ಗೆ? ಏನ್ ಸರ್ ಏನ್ ಎಲ್ಲ ದಿವಾಳಿ ಎಬ್ಬಿಸ್ಬಿಟ್ಟಿದ್ದಾರೆ ಸರ್. 10ರಲ್ಲಿ 1 ಕೊಡ್ತೀನಿ ಸರ್. 10 ಒಂದು ಕೊಡ್ತೀರಿ? ಹೌದು ಹೌದು ಸರ್. ಅದನ್ನ ಯಾಕೆ ಕೊಡ್ತೀರಿ ಬಿಡ್ರಿ ಸರ್. ಹೌದು ಸರ್, ಹಾಗಾಯ್ತು. ಯಾಕಂದ್ರೆ ಸರ್ SCP ST ಹಣ ಎಲ್ಲ ತಿಂದಿದ್ದಾರೆ. ಈಗ ನಾವು ಒಬ್ಬರು ರೈತರು ಸರ್. ಅದಕ್ಕೆ ಈಗ ನಾವು ಯಾವ್ದಾರ ಆಫೀಸ್ಗೆ ಹೋದ್ರೆ SC ST ಜನಾಂಗ ಬರಬೇಡಕ್ಕೆ ಹೋಗ್ಬಿಡ್ರಿ, ದುಡ್ಡು ಇಲ್ಲ ಅಂತಾರೆ ಸರ್. ಎಲ್ಲ ಸಮಸ್ಯೆ ಅದಾವ್ರಿ ಸರ್. ಯಾಕಂದ್ರೆ ರೈತರೇ ನಾವಿಗೆ ಪೈಪ ತೊಗೊಳಕ್ ಹೋಗ್ಲಿ, ಏನೋ ಕುಂಟಿ ಕೂರ್ಗಿ ತೊಗೊಳಕ್ ಹೋಗ್ಲಿ ಸರ್. ಎಲ್ಲ ಸಮಸ್ಯೆ. ಓಕೆ ಓಕೆ ಕುಮಾರ್ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸಂಗಪ್ಪ ಅಂತ ಕರೆ ಮಾಡಿದ್ದಾರೆ ಅದೇ ಗದಗ್ನಿಂದ. ಸಂಗಪ್ಪ ಅವರೇ ನಮಸ್ಕಾರ. ಸಂಗಪ್ಪ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಹೇಳಿ ಸರ್. ಹಾ ಹೇಳ್ಬೇಕು ಸರ್, ನೀವ್ ಹೇಳ್ಬೇಕು. ಗದಗ್ಲಿಂದ ಸರ್. ಏನ್ ಅನ್ಸುತ್ತೆ ನಿಮ್ಗೆ ಸಿದ್ದರಾಮಯ್ಯ ಅವ್ರ ಈ ದಾಖಲೆ ಬಗ್ಗೆ? ಸಿದ್ದರಾಮಯ್ಯನವ್ರದ್ದು ಸಾಧನೆ ಏನಿಲ್ಲ ಸರ್, ಸುಮ್ಮನೆ. ಓಕೆ ಫೈನ್, ಥ್ಯಾಂಕ್ ಯು ಸಂಗಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಮೈಸೂರಿಂದ ಪ್ರಸಾದ್ ಅಂತ ಕರೆ ಮಾಡಿದ್ದಾರೆ. ಪ್ರಸಾದ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಸ್ ಸರ್, ಮೈಸೂರಿನವರು ಸಿದ್ದರಾಮಯ್ಯ ಅವರು ಊರಿನವರು ಕರೆ ಮಾಡಿದ್ದೀರಿ. ಸಿದ್ದರಾಮಯ್ಯ ಅವರ ಈ ದಾಖಲೆ ಬಗ್ಗೆ ಏನ್ ಹೇಳ್ತೀರಿ ನೀವು? ಏನ್ ದಾಖಲೆ ಸರ್, ಏನ್ ಅಂತ ಏನ್ ಮಾಡಿದ್ದಾರೆ ಅಂತ ಸರ್. ಎಲ್ಲಾ ಬೆಲೆ ಜಾಸ್ತಿ ಮಾಡಿ ಎಲ್ಲಾ ಜನಗಳು ತಲೆ ಮೇಲೆ ಹಾಕ್ಬಿಟ್ಟು ಇವ್ರದೇನು ಸಾಧನೆ ಇಲ್ಲ ಸರ್. ಎಲ್ಲ ಬರೀ ಗಲಾಟೆಗಳು ಮಾಡಿಸೋದು, ಇದ್ ಮಾಡೋದು. ಇದ್ರಲ್ಲಿ ಕಾನೂನು ಸುವ್ಯವಸ್ಥೆನೆ ಹಾಳಾಗ್ಬಿಟ್ಟಿದೆ, ಕಾನೂನು ಅನ್ನೋದೇ ಇಲ್ಲ. ಎಲ್ಲ ಕರೆಂಟ್ ಬಿಲ್ ನೀರ್ ಬಿಲ್ ಎಲ್ಲ ಜಾಸ್ತಿ ಮಾಡ್ಬಿಟ್ಟು ರಾಜ್ಯನೇ ಹಾಳು ಮಾಡಿಕ್ಕವ್ರೆ. ಗನ್ ಎಲ್ಲ ತಗೊಂಡು ಶೂಟ್ ಮಾಡೋದು, ಇದೆಲ್ಲ ಕಾನೂನು ತಂದಿಟ್ಬಿಟ್ಟವ್ರೆ. ಫೈನ್ ಸರ್, ಥ್ಯಾಂಕ್ ಯು ಪ್ರಸಾದ್ ಅವರೇ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದಕ್ಕೆ. ಸೊ ಸಿಎಂ ಸಿದ್ದರಾಮಯ್ಯ ಅವರ ಈ ದಾಖಲೆಯ ವಿಚಾರವಾಗಿ ಯಾವ ರೀತಿ ಅಭಿಪ್ರಾಯಗಳು ಬರ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಯಾರು ಎಷ್ಟು ದಿನ ಅಧಿಕಾರದಲ್ಲಿ ಇದ್ರೂ ಲಾಂಗೆಸ್ಟ್ ಸರ್ವಿಂಗ್ ಸಿಎಂ ಮತ್ತೊಂದು ಮುಗಿದೊಂದು ಎಲ್ಲ ಓಕೆ, ಆದ್ರೆ ಎಷ್ಟು ಜನರಿಗೆ ಹಿತ ಬಯಸುವಂತಹ ಕೆಲಸ ಮಾಡಿದ್ರು, ಎಷ್ಟು ಅಭಿವೃದ್ಧಿ ಆಯಿತು ಅನ್ನೋದು ಕೂಡ ಇಲ್ಲಿ ಮುಖ್ಯ.